ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ವಿಡಿಯೋನ ಅಪ್ಲೋಡ್ ಮಾಡಿ ತುಂಬ ದಿನ ಆಯಿತು. ಯಾಕೆ ಅಂತಂದರೆ ಸಿಕ್ಕಾಪಟ್ಟೆ ಕೆಲಸ ಮತ್ತು ಸ್ವಲ್ಪ ನಂಗೆ ಹುಷಾರು ಬೇರೆ ಇರಲಿಲ್ಲ. ಸೊ ಹಂಗಾಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ಆಗಲೇ 4-5 ದಿನ ಆಯಿತು ಅಂದ್ಕೊತೀನಿ. ವಿಡಿಯೋಸ್ ಇದ್ದು ತುಂಬ ಇತ್ತು, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಇದು ವಿಡಿಯೋ ಯಾವತ್ತು ಅಂತ ನನಗೇ ನೆನಪಿಲ್ಲ ಆ್ಯಕ್ಚುಲಿ. ಮಾರ್ನಿಂಗು ನಾರ್ಮಲ್ ರುಟೀನ್ ಎದ್ದು ನಾನು ನನ್ನ ಮಗ ಮಾತಾಡ್ಕೊಂಡು ರೆಡಿ ಆದ್ವಿ. ಮತ್ತು ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಬೇಕು ಡೈಲಿ ಅಂತ ಅಂದ್ಕೊತೀನಿ ನಾನು. ಬಟ್ ಗೊತ್ತಾಗ್ತಾ ಇಲ್ಲ, ಅದು ನಂಗೆ ಟೈಮ್ ಸಾಕಾಗ್ತಾಯಿಲ್ಲ. ಮತ್ತು ಬೇಗ ಮಲ್ಕೋಬೇಕು, ನಾನು ನಿದ್ದೆ ಆಗ್ತಾಯಿಲ್ಲ. ಡ್ಯೂಟಿ ಮುಗಿಸ್ಕೊಬರೋದೇ ಲೇಟ್ ಆಗಿಬಿಡುತ್ತಾ. ಸೊ ಹಂಗಾಗಿ ಅದ್ರ ಮಧ್ಯದಲ್ಲಿ ನನ್ನ ಮಗನದು ಎಜುಕೇಷನ್ ಬಗ್ಗೆ, ಅವನದು ಟ್ಯೂಷನ್ನು ಮತ್ತು ಎಕ್ಸಾಮ್ಸು, ಅದ್ರ ರಿಸಲ್ಟು, ಸೊ ಅಲ್ಲಿಗೆ ಹೋಗಿ ಬರಬೇಕು. ಅವನ್ನ ವಿಚಾರಿಸ್ಕೋಬೇಕು, ಇಲ್ಲಾಂದರೆ ಅವ್ನು ಫುಲ್ ಡಲ್ ಆಗಿಬಿಡ್ತಾನಲ್ಲ. ಸೊ ಹಂಗಾಗಿ ನನಗೆ ಅವನಿಗೆ ಟೈಮ್ ಕೊಡೋಕ್ಕಾಗ್ತಿರ್ಲಿಲ್ವಲ್ಲ. ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಇಲ್ಲ, ತುಂಬ ಡಿಸೈಡ್ ಮಾಡಿದ್ದೆ ವಿಡಿಯೋ ಮಾಡಲೇಬೇಕು, ಡೈಲಿ ಒಂದೊಂದು ಮಾಡಿ ಅಪ್ಲೋಡ್ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ. ಅಂದರೆ ನನಗೆ ಡೈಲಿ ತೋರಿಸೋದಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ಯಾಕೆ ಅಂತಂದರೆ ಅದೇ ರೊಟೀನ್ನೇ. ಮಾರ್ನಿಂಗ್ ಎದ್ದೊಳ್ತೀವಿ, ರೆಡಿ ಆಗ್ತೀವಿ, ಡ್ಯೂಟಿಗೆ ಹೋಗ್ತೀವಿ, ಅವ್ನು ಸ್ಕೂಲಿಗೆ ಹೋಗ್ತಾನೆ. ಏನಾದರೂ ಸ್ಪೆಷಲಾಗಿ ಇರಬೇಕು ವಿಡಿಯೋಸು ಅಂತ ಅಂದ್ಕೊತೀನಿ. ಬಟ್ ನನಗೆ ಟೈಮ್ ಸಿಗ್ತಾಯಿಲ್ಲ. ನಮ್ಮ ಅಕ್ಕ ತುಂಬ ಕರೀತಾಳೆ ಬಾ ಅಂತ, ವ್ಲಾಗ್ ಮಾಡೋಣ ಬಾ ಅಂತ ಕರೀತಾಳೆ. ಬಟ್ ನನಗೆ ಹೋಗೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ರೆಸ್ಟ್ ಬೇಕು ಅನಿಸುತ್ತೆ. ಸೊ ಹಂಗಾಗಿ ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಅವತ್ತು ನಾರ್ಮಲ್ಲು, ಮತ್ತು ಅವತ್ತಿಂದು ಸ್ಪೆಷಲ್ ಏನಿತ್ತು ಅಂತ ಅಂದರೆ, ನಮ್ಮ ಅಕ್ಕನ ಮಗಳು ಬರ್ಡೇ ಆಗಿ ಒಂದು 4 days ಐ ಥಿಂಕ್ ಆಗಿತ್ತು ಅನಿಸುತ್ತೆ. ಅವತ್ತು ಗುರುವಾರ ಆಗಿದ್ದರಿಂದ ಅವಳು ಬರ್ಡೇ ನಮಗೆ ನಾನ್ ವೆಜ್ ಪಾರ್ಟಿ ಸಿಗಲಿಲ್ಲ. ಯಾಕೆಂದರೆ ಗುರುವಾರ ರಾಯರ ವಾರ ಆಗಿರೋದ್ರಿಂದ ಅವರು ನಾನ್ ವೆಜ್ ತಿನ್ನಲಿಲ್ಲ. ಸೊ ಇಲ್ಲ, ನೆಕ್ಸ್ಟ್ ಕೊಡಿಸ್ತೀನಿ ಅಂತ ಹೇಳಿದರು. ಎಲ್ಲರೂ ಫ್ರೀ ಆದಮೇಲೆ ಹೊರಟ್ವಿ ಮನೆಗೆ ಹೋಗಿ. ಎಲ್ಲ ಆಲ್ಮೋಸ್ಟ್ ಎಲ್ರದ್ದು ಮುಗ್ದಿತ್ತು. ಡ್ಯೂಟಿ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿದ್ದೆ. ಟ್ಯೂಷನ್ಸ್ ಎಲ್ಲ ಮುಗಿಸ್ಕೊಂಡು ಬಂದಿದ್ರು ಮಕ್ಕಳು. ಹೊರಡೋಣ ಅಂತ ಹೊರಟ್ವಿ. ಆಗಲೇ ಟೈಮ್ 8:30 9 o'clock ಆಗಿತ್ತು. ನಮ್ಮ ಬಾವ ನಾನ್ ವೆಜ್ ತಿನ್ನಲ್ಲ, ಗೊತ್ತಿಲ್ಲ, ಅವ್ರ ಮನಸ್ಸಿನ ಇಷ್ಟದ ಪ್ರಕಾರ ಬಿಟ್ಬಿಟ್ಟಿದ್ದಾರೆ. ನಾನ್ ವೆಜ್ ತಿನ್ನಲ್ಲ ಅಂತ ಅಂದ್ಕೊಂಡಿದ್ರೆ ಅವ್ರು ತಿಂತಾಯಿಲ್ಲ. ಇನ್ನು ಅವ್ರ ಮನೇಲಿ ಆಲ್ಮೋಸ್ಟ್ ಎಲ್ಲರೂ ತಿಂತಾರೆ. ನಮ್ಮ ಅಕ್ಕನ ಮಕ್ಕಳು ತಿಂತಾರೆ. ಬಟ್ ತುಂಬ ಇಲ್ಲ, ಅಪರೂಪಕ್ಕೆ ಒಂದೊಂದು ಸರಿ ತಿಂತಾರೆ, ಬಟ್ ತಿಂತಾರೆ. ಹೊರಟಿದ್ವಿ ನಾನು, ನಮ್ಮ ಅಕ್ಕ ಮಕ್ಕಳು, ನಮ್ಮ ಚಿಕ್ಕಮ್ಮನ ಮಗಳು. ನಮ್ಮ ಬಾವಿಗೆ ಕಾಲ್ ಮಾಡಿದ್ವಿ. ನಮ್ಮ ಬಾವ ಲೇಟ್ ಆಗುತ್ತೆ ನಾನು ಬರೋದು, ನೀವು ತಿಂತಾಯಿರಿ, ನಾನು ಬಂದು ಬಿಲ್ ಪೇ ಮಾಡ್ತೀನಿ ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಎಲ್ಲರೂ, ನಮ್ಮ ಅಕ್ಕ ಮತ್ತು ಅವರಿಬ್ಬರು ಒಂದು ಗಾಡೀಲಿ, ನನ್ನ ಗಾಡಿನಲ್ಲಿ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗ ಇದ್ದ. ಸೊ ಹೊರಟು ಮೀನ್ಸ್ ಅಲ್ಲೇ ಹತ್ತಿರದಲ್ಲೇ, ಅಂದರೆ ನಮ್ಮ ಅಕ್ಕನ ಮನೆ ನಮ್ಮ ಮನೆಗೂ ಒಂದು 10 minutes ದೂರ ಅಷ್ಟೇ. ಮತ್ತು ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ, ಮೀನ್ಸ್ ನಾವು ಏನು ಮಧ್ಯದಲ್ಲಿ ಅಂದ್ಕೊಳ್ಳಿ, ನಮ್ಮ ಮನೆಗೂ ಅವ್ರ ಮನೆಗೂ ಮಧ್ಯದಲ್ಲಿ ಹೋಟೆಲು. ಬಟ್ ಅದು ಚೆನ್ನಾಗಿತ್ತು. ರೆಗ್ಯುಲರಾಗಿ ನಾವು ಆಲ್ಮೋಸ್ಟ್ ಏನಾದರೂ ನಾನ್ ವೆಜ್ ತಿನ್ನಬೇಕು ಅಂತ ಹೋಗ್ಬೇಕು ಅಂದ್ಕೊಂಡಾಗ ಅದೇ ಹೋಟ್ಲಿಗೆ ಹೋಗ್ತೀವಿ. ಮತ್ತು ಅಲ್ಲಿ ಇನ್ನೊಂದು ಅಂತಂದರೆ, ಅಲ್ಲಿ ನಮ್ಮ ಪರಿಚಯದವರೊಬ್ರು ಇದ್ದಾರೆ. ನಾವು ತುಂಬ ಚಿಕ್ಕ ಮಕ್ಕಳಿಂದ ನೋಡಿದ್ವಿ ಅಂಕಲ್ಲು. ಅವ್ರು ಇದ್ದಾರೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಅಂಕಲ್ ಇರಲಿಲ್ಲ, ಕೆಲಸ ಬಿಟ್ಬಿಟ್ಟಿದ್ರು. ಅಂದರೆ ಚೆನ್ನಾಗಿ ಅವರು ರೆಫರ್ ಮಾಡ್ತಾರೆ, ಇದನ್ನು ತೊಗೊಳ್ಳಿ, ಇದು ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ಸೊ ಹೊರಟು ಹೋದ್ವಿ, ನಾನ್ ವೆಜ್ ಹೋಟ್ಲಿಗೆ ಹೋದ್ವಿ. ಬಟ್ ಇದೇ ಹೋಟೆಲ್ಲು. ಬಟ್ ಹೋಟೆಲ್ ಆ್ಯಂಬಿಯನ್ಸ್ ನಾರ್ಮಲ್ಲು, ಆ ಥರ ಹೇಳ್ಕೊಳ್ಳೋ ಥರನೂ ಇಲ್ಲ. ಬಟ್ ಇಲ್ಲೇ ಅಲ್ವಾ, ಲೋಕಲಲ್ಲೇ ಅಲ್ವಾ. ಸೊ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ನಾವು ಹೋಗಬೇಕು ಅಂತ ಅಂದ್ಕೊಂಡ್ವಿ, ಟೈಮ್ ಬೇರೆ ಆಗಿತ್ತು. ಮತ್ತು ಲೇಟ್ ಆಗಿಬಿಡುತ್ತೆ, ಮಕ್ಕಳೆಲ್ಲ ಇದ್ರಲ್ಲ ಅಂತ. ನಿಯರ್ ಬೈ ಮಕ್ಕಳು ಹಠ ಮಾಡ್ತಿದ್ರಲ್ಲ ಅಂತ ಹೊರಟ್ವಿ, ಇಲ್ಲಾಂದರೆ ಬೇರೆ ಕಡೆ ನೋಡ್ಬೋದಾಗಿತ್ತು. ಬಟ್ ಇನ್ನೊಂದು ಹೋಟೆಲಲ್ಲಿ ಆಲ್ಮೋಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮಾತ್ರ ನಾನ್ ವೆಜ್ಜು. ಮತ್ತು ಇನ್ನೊಂದೇನೋ ದೊಡ್ಡವ್ರು ಹೇಳ್ತಾರೆ, ಬಡವ್ರ ಮನೆ ಊಟ ಚೆಂದ, ಶ್ರೀಮಂತರ ಮನೆ ನೋಟ ಚೆಂದ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ 100% ಅದು ಹೋಟೆಲ್ಲು ಇಲ್ಲ, ಹೈಜೀನಾಗೇ ಇತ್ತು, ಚೆನ್ನಾಗೇ ಇತ್ತು, ಹೋಟೆಲ್ ಕ್ಲೀನಾಗೇ ಇತ್ತು. ಬಟ್ ಚಿಕ್ಕದು ಅಂತ ಅನ್ನೋಂಗೆ ಇಲ್ಲ, ಬಟ್ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಮಕ್ಕಳೆಲ್ಲ ಏನೇನು ಬೇಕೋ ಆರ್ಡ್ರ್ ಮಾಡ್ಕೊಂಡಿದ್ರು. ಅವ್ರಿಗೆ ಹೇಳ್ಬಿಟ್ಟಿದ್ವಿ, ವೇಸ್ಟ್ ಮಾಡಬಾರ್ದು, ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು, ಮತ್ತು ರಿಟರ್ನ್ ಮನೆಗೆ ಪಾರ್ಸಲ್ ತೊಗೊಂಡೋಗ್ಬಾರ್ದು ಅಂತ. ಕೊನೆಗೂ ಅದು ಪಾರ್ಸಲ್ ತೊಗೊಂಡು ಹೋಗೋ ಥರನೇ ಆಯಿತು. ಇರಲಿ, ಕೊನೆಗೂ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿದರು, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಎಲ್ರಿಗೂ. ಹೊರಟು ಮನೆಗೆ ಬಂದ್ವಿ. ಇದು ವಿಡಿಯೋ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂತ ಅನ್ಕೊತೀನಿ. ಅದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ ಇದು ವಿಡಿಯೋನ. ಇದು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಗೊತ್ತಿಲ್ಲ, ತುಂಬ ಬೋರ್ ಆಗ್ತಾ ಇತ್ತು. ಏನಾದರೂ ಗೇಮ್ ಆಡಬೇಕು ಅಂತ ಅಂದ್ಕೊಂಡ್ವಿ. ಆಗಲೂ ಐ ಥಿಂಕ್ ಟೈಮ್ ಆಗಿತ್ತು 9:30. ನಮ್ಮ ಅಕ್ಕ ಮಕ್ಕಳೆಲ್ಲ ಹಠ ಮಾಡಿದ್ರಿಂದ ಸರಿ ಆಯಿತು, ಗೇಮ್ ಆಡೋಣ ಅಂತ, ಕಳ್ಳಪೊಲೀಸ್ ಆಟ ಆಡೋಣ ಅಂತ ಹೇಳ್ಬಿಟ್ಟು ಆಡಿದ್ವಿ. ಇರಲಿ, ಇದೊಂದು ವಿಡಿಯೋ ಚೆನ್ನಾಗಿರುತ್ತೆ, ಕನ್ವರ್ಸೇಷನ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅಂದರೆ ಇದು ಆ್ಯಡ್ ಮಾಡಿದ್ದೀನಿ ಈ ವಿಡಿಯೋ ಜೊತೆಗೇ. ಇದು ಯಾವತ್ತಾದ್ರೂ ನೆಕ್ಸ್ಟ್ ಏನೋ ಅಥವಾ ಅದ್ರ ನೆಕ್ಸ್ಟ್ ಏನೋ ಆಡಿರೋದು ವಿಡಿಯೋ
ವಿಡಿಯೋ ಕ್ಲಿಪ್ ಇತ್ತು, ಸೊ ಆ್ಯಡ್ ಮಾಡಿದ್ದೀನಿ. ಎಲ್ಲರೂ ವಿಡಿಯೋ ನೋಡಿ. ಗೊತ್ತಿಲ್ಲ ಫನ್ನಿ ಆಗಿರುತ್ತೋ ಯಾವ ಥರ ಇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋನ ಕೊನೆವರೆಗೂ ನೋಡಿ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೊಡೆದವಳೆ ಹಾಕಿದ್ಲು ಕಣ, ಯಾವ್ದೋ ಕ್ಯಾಚ್ ಇಟ್ಕೊಂಡ್ಲು ಅವಳು. ಇರ್ಬೇಕು ನನ್ ನೋಡಿ ನಾನ್ ನೋಡ್ಕೊತೀನಿ. ಪೊಲೀಸ್ ನೀನಾ? ಓಕೆ, ಕಳ್ಳು ನೋಡ್ಕಪ್ಪ, ಕಳ್ಳ ನೋಡ್ಕೊ. ಇದ ಕಳ್ಳನ್ ತರ ನೋಡ್ಕೊ, ಕಳ್ಳನ್ ತರ ಎಲ್ಲ ನೋಡುದು ಅಲ್ಲ. ಯಾರು ಕಳ್ಳ? ನೀವೇ. ಖಂಡಿತ ಅಲ್ಲ. ಕಳ್ಳಂತ ಹಿಂಗೆ ಬಗ್ಗೆ ನೋಡ್ತಾವ. ಮುಂದಕ್ಕೆ ಮುಂದೆ ಹಾಕು. ಮುಂದ್ಗಡೆ ಸರಿ. ಎಲ್ಲಿ 3 ದಿನ ಕೊಡ್ರ ಮುಂದ 3 ಯಾರು ಮಡ್ಸ್ಕೊಡ್ರಿ ಕೊಡ ಇಲ್ಲಿ. ಸಂಸಾರ ಆಗುತ್ತೆ ಅಂತ ನಾನು ನಿನಗೆ ಹೇಳ್ತೇನೆ. ಒಂದಿರೋದೇ ಕಳ್ಳ 900 ರಾತ್ರಿ ಯಾರಿಗೆ ಜಾಸ್ತಿ ಸೊನ್ನೆ ಮನೆ ಇರ್ತದ ಅವ್ರಿಗೆ ಏನು ಆಯ್ತು. ಪುಷ್ಪ ರಾಜನೇ ಬರಲ್ಲ. ಈ ಸರಿ ನೀನ್ ಕಳ್ಳ ಹಿಡಿದ್ರೆ ನೀನ್ ಪೊಲೀಸ್ ಯಾರು? ಫ್ಯೂಚರ್ ಅಲ್ಲಿ ಪಕ್ಕ ಪೊಲೀಸ್ ಐತಿ, ಇಲ್ಲಾಂದ್ರೆ ಪಕ್ಕ ಕಳ್ಳ ಆಗ್ತೀಯ. ಪೊಲೀಸ್ ಯಾರು? ಝೂಮ್ ಮಿ ಕ್ಯಾಮ್ರಾಮನ್ ಫೋಕಸ್ ಕರೋ, ಫೋಕಸ್ ಕರೋ. ಹಿಡಿಬೇಕಪ್ಪ ಕಳ್ಳನ್ನ. ಕಳ್ಳ ಹಿಡಿಯೋದು ಕಳ್ಳ ದರೋಡೆ ಅಮೆರಿಕದಲ್ಲಿ ಜೀಟ್ ಕಾಡ್ಬಿಟ್ಟಿರ್ತಾರೆ. ನಾನು ನೀ ಕಳ್ಳ ನೋಡ್ಕೊಳ್ತೀನಿ ಗ್ಯಾರಂಟಿ ಆಗಿತ್ತು. ಪೊಲೀಸ್ ತರ ಕಾಣಿಸ್ತಾನೆ ಇಲ್ಲ ನನಗೆ ಇವಳು. ಕಳ್ಳನ ತರ ಕಾಣಿಸ್ತಾನೆ. ಪೊಲೀಸ್ ಪಕ್ಕ ಪ್ರಾಮಿಸ್ ಹೇಳ್ಕೊಂಡ ಪಕ್ಕ ಊಟ ಅವ ನಿಂತರ್ಸು ಬಂದ್ಬಿಡು. ನೋಡ್ದ ನಿನ್ ತೋರ್ಸಂತೆ ನಾನು ತಗೊಂಡು ಹಂಗೆ ಕಾಣಿಸ್ತೀನಿ. ಹೇಳಪ್ಪಿ ಟೈಮ್ ತಗೋಬಾರ್ದಪ್ಪ, ಟಕ್ಕರ್ ಹೇಳ್ಬೇಕು. ದೊಡ್ಡ ಮನೆ ಅಷ್ಟೇ. 900 ನಂದು. ನಾನ್ ರಾಜ 900 ಕಂತ್ರಿಗೆ ಎಷ್ಟು ಅಷ್ಟು ಹುಡ್ಕೊಂಡಂತೆ ಅದಕ್ಕೂ ನೀನ್ ಗೊತ್ತಾಗೈತೆ. ಕೊಡಿ ಕರೆಕ್ಟ್ ಕ್ಯಾರೆಕ್ಟರ್ ಕರೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ಕೊಡ್ರಿ. ಕೊಡ್ ಲಕ್ಷ್ಮಿ ಕೊಟ್ಟ ಇಲ್ಲಾಕೆ ಅಲ್ಲೇ ಅಲ್ಲೆಲ್ಲ ಹಾಕಲ್ಲ ಲಾಸ್ಟ್ ಅಲ್ಲಿ ಗೆದ್ರೆ ಬೇಕಾದಿದ್ ಕಳಕೆ ಅವಳು ಕಳ್ಳಿ. ನಾನ್ ಪೊಲೀಸ್ ಏನಾಗಿದ್ದು ಸೈಕೋ ಸೈಕೋ ಬಂದೈತಲ್ಲ ಇದು ಸತಿ ಗೊತ್ತಾಗೋಯ್ತಾ? ಪಕ್ಕರಿನ ಪಕ್ಕ ಕೊಡ್ತೀನಿ ನೋಡಿ ಇವಾಗ. ಅಕ್ಕ ಫೋನ್ ನೋಡಂಗಿಲ್ಲಪ್ಪ, ಇಲ್ಲಿ ಕಾನ್ಸಂಟ್ರೇಷನ್. ಕಾನ್ಸಂಟ್ರೇಷನ್ ನಿನಗಿರ್ಬೇಕು. ಫೋಕಸ್ ಮಾಡು, ಎಲ್ಲರೂ ಫೇಸ್ ಅಬ್ಸರ್ವ್ ಮಾಡು. ಯಾರ್ ಕೈ ಕಣ್ಣಿಸಿ ನೋಡು. ನಾನು ರಾಜ ರಾಣಿ, ನಾನ್ ಜಾಡ್ಸ್ ಪೊಲೀಸ್. ಆಗ್ತದೆ ನೀನೆ. ನಂಗೆ ಆಂಟಿ ಏನಂತ ಈಗ ಗೊತ್ತಾಯ್ತು. ನಾನು ನಾನಂದೆ ಆಂಟಿ ಏನು ಅಂತ ಈಗ ಗೊತ್ತಾಯ್ತು.
ನನಗೆ ಹುಡುಕ್ತಾ ನನ್ ಪಾಲ್ದಾಣಿ ಬರ್ಲಿ ಅದೇ ಒಂದು ಹಾಕ್ತೀನಿ. 1,000 ಆಗೈತೆ. ನೀನು ರಾಣಿಗೆ ಸುತ್ತಿ ಬಂದಿದ್ದೀರಾ? ಹಂಗಾರೆ ರಾಣಿ ನನಗೂ ತೇಜಕ್ಕೆ ಜಾಸ್ತಿ ಗೊತ್ತಾಯ್ತು ಯಾಕೋ ಬಂದಿದ್ದೆ ಕರೆಕ್ಟ್ ಹಂಗೆ ಐತಪ್ಪ. ಇದ್ಯಾಕೆ ಹಿಂಗ್ ಮಾಡ್ತೀರಾ? 4 ಮಾಡಿಸ್ತೀರಾ? 3, 4, 5 ಇನ್ನೊಂದ್ ಇರ್ಬೇಕು, ಅದು ಕೊಡು. ಆ ಶೀಟ್ ಮಾಡಿ ಎತ್ಕೊತಿದ್ದೆ ಚೆಂಗಿನ ಮಾಡಿ ಹೀಗೆ ಕೊಟ್ಟೆ ಅದನ್ನ ಅಷ್ಟೇ ಎಲ್ಲ ಶೀಟ್ ಗೊತ್ತಾಗ್ಬಿಟ್ಟ ನನಗೆ. ನೋಡಂತೀಯಪ್ಪ ಹೆಂಗ್ ಬಚ್ಕತ್ತೀಯ ಒಬ್ರು ಕೊಟ್ರಿ ನಂಗೆ ಸ್ವಾಮಿ ಪೊಲೀಸಾ ನೀನ್ ಆಗಲ್ಲ ಅಲ್ಲ. ಬೇಗ ಹುಡ್ಕೋ ಆಮೇಲೆ ಎದ್ಕೊಂಬಿಟ್ಟಾರು ನೋಡೋರು ಯಾಕೆ ಹಿಂಗ ಆಡ್ತದೆ ಅಂತ. ಸೈಕೋ ಅಂತ ಸೇರ್ಸ್ಬೇಕಾಯ್ತು ಇದ್ರಲ್ಲೊಂದು. ಅದು ಹಂಗೆ ಬರೋದು ನಿನಗೆ ಬರೋದು. ಬೇಗ ಹುಡ್ಬೇಕು ತೇಜ, ನೀನ್ ಸುಮ್ಮನೆ ಲೇಟ್ ಮಾಡ್ತೀಯಾ. ಅವ್ನ್ ಬೇಕು ಅಂತಾನೆ ಹಂಗ್ ಲ್ಯಾಕ್ ಮಾಡ್ತಾವ. ಪಟ್ ಅಂತ ಹೇಳ್ಬೇಕು. ನಿಂಗೆ ಮತ್ತೆ ಮಾತಾಡ್ತಿದ್ರೆ ಸಿಕ್ಕಿರ್ತೈತೆ. ಫಸ್ಟ್ ಅದು ಹಿಂಗೈತೆ. ಪಟಾಪಟ್ ಅಂತ ಹುಡುಕ್ಬೇಕು. ನನ್ ವಿಡಿಯೋ ಅವ್ರು ಎಡ್ಕಡೆ ಆಗ್ತೈತೆ ನೋಡ್ತೀನಿ. ಸ್ಟೋರೇಜ್ ಫುಲ್ ಅಂತ ಬಂದ್ರೆ ಕಷ್ಟ ಇಲ್ಲ. ಇಷ್ಟೊಂದ್ ಜನ ಹುಡುಗಿ ಹೆಂಗ್ ಹುಡುಕ್ರೆ ಒಂದ್ ಇಬ್ರು ಇದ್ದಿದ್ರೆ ಆದ್ರೆ ಯಾವ್ದ್ ಬಂದ್ರೆ ಅವ್ರ ಜೊತೆ ಬೋರ್ಡ್ ನ ತಕೊಂಡಿದ್ರೆ ಕಂಡು ಅಪ್ಪಿ ಹುಡ್ಕಲೇ ಬೇಗ. ತಪ್ಪು. ನಾನೇ ಮತ್ತೆ ಹಿಂಗೆ ಹೇಳ್ದೆ? ಪೇಜ್ ಖಂಡಿತ ಅವನಿಗೆ ಅಟ್ಲೀಸ್ಟ್ ನನ್ 900 ನಂದು 1000. ನಾನೇ ಸುತ್ತಿ ರಾಜ ಬಂದ ಇದಕ್ಕೆ ನಿನ್ ಕಂತ್ರಿನೇನೆ ಇಲ್ವಾ? ಮಿಸ್ ಆಗೈತಿ ಸರಿ. ಲಾಸ್ಟ್ ಫೈನಲ್ ರೌಂಡ್. ಇಲ್ಲ ಇಲ್ಲ, ಸತಿ ತಂದಿದೀವಿ. ನಮ್ಗೂ ಅಷ್ಟೇ. ನೀನ್ ಕುಡ್ತಾ ಇದ್ರೆ ನಿನ್ ಬ್ಯಾಡ್ ಲಕ್. ಹೇಳಕ್ಕಾಗಿಲ್ಲ. ಇನ್ನ ಎರಡ್ನೂರು ಆನ್ಸರ್ ಇನ್ನೊಂದ್ ಗೇಮ್ ಐತೆ ಒಂದು. ಯಾವ್ದು? ಟ್ರೂತ್ ಆರ್ ಡೇರ್. ಸಖತ್ ಮಜಾ ಕೊಡುತ್ತದೆ. ಅಪ್ಪಾಜಿ ಎಲ್ಲ ಹೇಳ್ಬೇಕು ಅದನ್ನ ಯಾಕಲ್ಲಿ ಎಸ್ಕತ್ತೀಯ? ನಾನೇ ಪೊಲೀಸು. ನಾನು ಈಗ ಪಕ್ಕ ಕಂಡಿಡ್ದಿದ್ದೀನಿ ಅಂದ್ರೆ ನಾನ್ ಚಿಕ್ಕ ಹುಡುಗಿಲಿ ಅನ್ಕೊಂಡಿದ್ದಿದ್ ಪೊಲೀಸ್ ಆಗ್ಬೇಕು ಅಂತ ಏನ್ ಅನ್ಕೊಂಡಿದ್ನಲ್ಲ ಅದಕ್ಕೆ ಸಾರ್ಥಕ ಆಗೋದು. ಈ ಕರೆಕ್ಟ್ ಆಗಿ ಹೋಗ್ತೀನಿ. ನನ್ನ ಲೈಫಲ್ಲಿ ಆಕ್ಚುಲಿ ನಾನು ಪೊಲೀಸ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಪೊಲೀಸ್ ಆಗ್ಲಿಲ್ಲ ಯಾಕೋ. ಪೊಲೀಸ್ ಆಗ್ಲೇ ಇಲ್ಲ. ಸಾರ್ವಜನಿಕ ಏನಂತಾರೆ ಹಿಂದಿ ಸಾರ್ವಜನಿಕ ಹಿಂದಿ ಅಂದ್ರೆ ದಡ್ಡ